ಆತ್ಮೀಯ ರೈತ ಬಾಂಧವರೇ, ದಾವಣಗೆರೆ ಜಿಲ್ಲೆಯಾದ್ಯಂತ ಪ್ರಸಕ್ತ ಬೇಸಿಗೆ ಹಂಗಾಮಿನ ಭತ್ತದ ನಾಟಿ ಕಾರ್ಯ ಪ್ರಾರಂಭವಾಗಿದ್ದು, ಭತ್ತದ ಬೆಳೆಯ ಉತ್ತಮ ಬೆಳವಣಿಗೆ ಹಾಗೂ ಇಳುವರಿ ಹೆಚ್ಚಿಸಲು ಅಗತ್ಯ ಪೋಷಕಾಂಶಗಳ ನಿರ್ವಹಣೆ ಮುಖ್ಯವಾಗಿರುತ್ತದೆ. ಭತ್ತದ ಬೆಳೆಯಲ್ಲಿ ಡಯಂಚ 10 ರಿಂದ 15 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಸೆಣಬು 10 ರಿಂದ 15 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಅಲಸಂದೆ 10 ರಿಂದ 12 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಹೆಸರು ಮತ್ತು ಉದ್ದು 6 ರಿಂದ 8 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಹೂ ಬಿಡುವ ಮೊದಲು ಉಳುಮೆ ಮಾಡಿ ಭೂಮಿಗೆ ಸೇರಿಸುವುದರಿಂದ ಎಕರೆಗೆ 4 ರಿಂದ 8 ಟನ್ ಹಸಿರು ಗೊಬ್ಬರವನ್ನು ಭೂಮಿಗೆ ಸೇರಿಸಬಹುದು. ಚೌಳು, ಜೌಗು ಹಾಗೂ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಸಾವಯವ ಇಂಗಾಲ, ಸಾರಜನಕದ ಲಭ್ಯತೆ ಹೆಚ್ಚಾಗುವುದಲ್ಲದೆ ಭೂಮಿಯಲ್ಲಿ ಕಾಲಕ್ರಮೇಣ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸುಧಾರಿಸುತ್ತವೆ. ಸಸಿ ಮಡಿಗಳಲ್ಲಿ ಅಜೋಸ್ಪೈರಿಲಮ್ ಜೀವಾಣುವನ್ನು ಬಳಕೆ ಮಾಡದಿದ್ದಲ್ಲಿ ಸಸಿ ಮಡಿಯಿಂದ ಸಸಿಗಳನ್ನು ಕಿತ್ತ ನಂತರ ಬೇರುಗಳನ್ನು 400 ಗ್ರಾಂ ಅಜೋಸ್ಪೈರಿಲಮ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ಉಪಚಾರ ಮಾಡಿದ ನಂತರ ನಾಟಿ ಮಾಡಬೇಕು. ನಾಟಿ ಮಾಡಲು 3 ವಾರಗಳ ಮೊದಲೇ 4 ರಿಂದ 5 ಟನ್ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬೇಸಿಗೆ ಭತ್ತಕ್ಕೆ 50, 25, 25 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದು, 50% ಸಾರಜನಕ, ಪೂರ್ತಿ ರಂಜಕ, 50% ಪೊಟ್ಯಾಷನ್ನು ನಾಟಿ ಸಮಯದಲ್ಲಿ ನೀಡಬೇಕು. ನಾಟಿ ಮಾಡಿದ 25 ರಿಂದ 30 ದಿನಗಳಲ್ಲಿ 25% ಸಾರಜನಕ ಮತ್ತು ನಾಟಿ ಮಾಡಿದ 60 ದಿನಗಳಲ್ಲಿ 25% ಸಾರಜನಕ ಮತ್ತು 50% ಪೊಟ್ಯಾಷನ್ನು ಒದಗಿಸುವ ರಸಗೊಬ್ಬರಗಳನ್ನು ಮೇಲ್ಗೊಬ್ಬರವಾಗಿ ನೀಡಬೇಕು. ಯಂತ್ರಚಾಲಿತ ನಾಟಿ, ಕೂರಿಗೆ ಬಿತ್ತನೆಯಿಂದ ಕೃಷಿ ವೆಚ್ಚಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿರುವುದರಿಂದ ತಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಬೇಸಿಗೆ ಭತ್ತದ ಬೆಳೆಯಲ್ಲಿ ಗುಣಿಗಳ ಸಂಖ್ಯೆ ಮತ್ತು ನಾಟಿಯ ಅಂತರಕ್ಕೆ ಬಂದರೆ, ಗುಣಿಗಳ ಸಂಖ್ಯೆ ಮತ್ತು ನಾಟಿ ಅಂತರ ಹೆಚ್ಚು ಕಡಿಮೆಯಾದರೆ ಇಳುವರಿಯು ಹೆಚ್ಚು ಕಡಿಮೆಯಾಗುತ್ತದೆ. ಇದು ತಳಿಯ ಅವಧಿ ಹಾಗೂ ತೆಂಡೆ ಹಿಡಿಯುವ ಶಕ್ತಿ ಮತ್ತು ಮಣ್ಣಿನ ಫಲವತ್ತತೆ ಮತ್ತಿತರ ಅಂಶಗಳನ್ನು ಅವಲಂಬಿಸಿರುತ್ತದೆ. ಫಲವತ್ತತೆ ಹೆಚ್ಚಾಗಿರುವ ಭೂಮಿಯಲ್ಲಿ 1 ಗುಣಿಗೆ 2 ಪೈರುಗಳಂತೆ, ಫಲವತ್ತತೆ ಸಾಧಾರಣವಾಗಿದ್ದರೆ 2 ರಿಂದ 4 ಪೈರುಗಳನ್ನು ಪ್ರತಿ ಗುಣಿಗೆ 5 ಸೆಂಟಿಮೀಟರ್ ಆಳಕ್ಕಿಂತ ಹೆಚ್ಚಾಗದಂತೆ ಸಸಿಗಳನ್ನು ನಾಟಿ ಮಾಡಬೇಕು. ವಯಸ್ಸಾದ ಪೈರನ್ನು ನಾಟಿ ಮಾಡುವುದು ಅನಿವಾರ್ಯವಾದಾಗ ಮತ್ತು ಕ್ಷಾರಮುಕ್ತ ಮಣ್ಣಿನಲ್ಲಿ ನಾಟಿ ಮಾಡುವಾಗ ಸಾಧಾರಣವಾಗಿ ನಾಟಿ ಮಾಡೋದಕ್ಕಿಂತ ಹೆಚ್ಚು ಸಾಂದ್ರತೆಯಲ್ಲಿ ಅಂದರೆ 4 ರಿಂದ 5 ಸಸಿಗಳನ್ನು ನಾಟಿ ಮಾಡಬೇಕು. ದೀರ್ಘಾವಧಿ ಹಾಗೂ ಮಧ್ಯಮಾವಧಿ ತಳಿಗಳಲ್ಲಿ ಸಾಲಿನಿಂದ ಸಾಲಿಗೆ 20 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಚದರ್ ಮೀಟರ್ ಪ್ರದೇಶಕ್ಕೆ 45 ರಿಂದ 50 ಗುಣಿಗಳು ಬರುವಂತೆ ನಾಟಿ ಮಾಡಬೇಕು. ಕಡಿಮೆ ಅವಧಿ ತಳಿಗಳಲ್ಲಿ ತೆಂಡೆ ಹಿಡಿಯುವ ಶಕ್ತಿ ಕಡಿಮೆ ಇರುವುದರಿಂದ ಹೆಚ್ಚು ಸಾಂದ್ರತೆಯಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 15 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಚದರ್ ಮೀಟರ್ ಪ್ರದೇಶಕ್ಕೆ 65 ರಿಂದ 68 ಗುಣಿಗಳು ಬರುವಂತೆ ನಾಟಿ ಮಾಡಬೇಕು ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆತ್ಮೀಯ ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಶಿವಮೊಗ್ಗ ತಾಲೂಕು ತೋಟಗಾರಿಕೆ ಇಲಾಖೆ ವತಿಯಿಂದ 2025-26ನೇ ಸಾಲಿನಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ತರಕಾರಿ ಬೀಜಗಳ ಕಿಟ್ಗಳನ್ನು ರೈತರಿಗೆ ವಿತರಿಸಲು ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಫೆಬ್ರವರಿ 23 ಕಡೆಯ ದಿನವಾಗಿದ್ದು, ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟ ಪ್ರಸ್ತುತ ವರ್ಷದ ಪಹಣಿ, ಆರ್ಟಿಸಿ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ಆಸಕ್ತ ರೈತರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ, ಗಾಂಧಿ ಪಾರ್ಕ್, ಶಿವಮೊಗ್ಗ ಇವರನ್ನ ಅಥವಾ ಹೋಬಳಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಅರ್ಜಿಯನ್ನು ಪಡೆದು ಸಲ್ಲಿಸಬಹುದು ಎಂದು ಶಿವಮೊಗ್ಗ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ.